ಅದನ್ನು ಪಾಲ್ಗೊಳ್ಳೋದಕ್ಕೆ ನಮ್ಮೊಂದಿಗೆ ಇದೀಗ ಸಫ್ವಾನ್ ಇದ್ದಾರೆ. ಬಹ್ರೈನಿಂದ ಅಲ್ಲಿ ಯುದ್ಧವಾಗ್ತಿದ್ದ ಕಾಲದಲ್ಲಿಯೂ ಕ್ಷಿಪಣಿ ಬೀಳ್ತಾ ಇದ್ದ ಕಾಲದಲ್ಲಿಯೂ ಕೂಡ TV5ನೊಂದಿಗೆ ನೇರ ಸಂಪರ್ಕದಲ್ಲಿದ್ದು ಅಲ್ಲಿನ ಸ್ಥಿತಿಗತಿಗಳ ಬಗ್ಗೆ ಗ್ರೌಂಡ್ ರಿಪೋರ್ಟ್ ಕೊಡ್ತಾ ಇದ್ದಂಥ ಸಫ್ವಾನ್ TV5 ಸ್ಟುಡಿಯೋಗೆ ಇವತ್ತು ಆಗಮಿಸಿದ್ದಾರೆ. ಸ್ವಾಗತ ಸಫ್ವಾನ್ ನಿಮಗೆ ಒಂದು ಡಿಬೇಟ್ಗೆ. ಶಶಾಂಕ್ ಇದ್ದಾರೆ, ಡಿಫೆನ್ಸ್ ಎಕ್ಸ್ಪರ್ಟ್. ಸ್ವಾಗತ ಶಶಾಂಕ್ ನಿಮಗೆ ಒಂದು ಡಿಬೇಟ್ಗೆ. ಇನ್ನೊಂದು ಕಡೆ ನಮ್ಮ ಜೊತೆಯಲ್ಲಿ ರಮಾನಾಥ್ ಅವರಿದ್ದಾರೆ, ಆರ್ಥಿಕ ವಿಶ್ಲೇಷಕರು. ಸ್ವಾಗತ ರಮಾನಾಥ್ ಅವರೇ ತಮಗೆ ಒಂದು ಡಿಬೇಟ್ಗೆ. ನಮಸ್ಕಾರ. ಇನ್ನೊಂದು ಕಡೆ VA ಸುದರ್ಶನ್ ಸರ್ ಇದ್ದಾರೆ, ನಿವೃತ್ತ ವಿಂಗ್ ಕಮಾಂಡರ್. ಸ್ವಾಗತ ಸುದರ್ಶನ್ ಸರ್ ತಮಗೆ ಒಂದು ಡಿಬೇಟ್ಗೆ. ನಮಸ್ಕಾರ ಸರ್. ಸುದರ್ಶನ್ ಸರ್, ನಿಮ್ಮಿಂದನೇ ಶುರು ಮಾಡಿಬಿಡ್ತೀನಿ ನಾನು. ಈ ಟ್ರಂಪ್ ಕಂಡೀಷನ್ಸ್ ಕೇಳಿ ನಿಮ್ಗೆ ಏನು ಅನಿಸ್ತು ಸರ್? ಸಾಕಷ್ಟು ಯುದ್ಧಗಳು ನಾವು ನೋಡ್ತಾ ಇದ್ದೀವಿ, ಅದು ಬೀಟ್ ಯುಕ್ರೇನ್, ಬೀಟ್ ರಷ್ಯಾ. ಎಲ್ಲರ ಅಂದಾಜು ಯುಕ್ರೇನ್ ಮೇಲೆ ರಷ್ಯಾಗೆ ಒಂದಿನದೋ ಎರಡು ದಿನದೋ ಕಥೆ ಅಂತೇಳಿ, ಇರಾನ್ ಮೇಲೆ ಇವರು ಮುಗಿಬಿದ್ದು ಖಮೇನಿ ಮುಗಿಸಿದ ತಕ್ಷಣ ಇನ್ನೇನು ಇರಾನು ನೀಲ್ ಮೇಲೆ ನಿಂತ್ಕೊಂಡ್ಬಿಡುತ್ತೆ, ಮಂಡಿ ಮೇಲೆ ಅವರು ಮಂಡಿ ಉರ್ಬಿಟ್ಟು ನಿಂತ್ಕೊಂಡ್ಬಿಡ್ತಾರೆ, ಅವರು ಬೇರೆ ದಾರಿ ಇಲ್ಲ ಅಂತ ಹೇಳಲಾಗ್ತಾ ಇತ್ತು. ಈಗ ಈ ಅಮೆರಿಕ 15 ಷರತ್ತಂತೆ ಸರ್. ನಿನ್ನ ನ್ಯೂಕ್ಲಿಯರ್ ಪವರ್ ಹಂಗೆ ಮಾಡಿಬಿಡು, ಇದು ಹಿಂಗೆ ಮಾಡಿಬಿಡು, ನೀನು ಅವ್ರು ಯಾರಿಗೂ ಹೆಲ್ಪ್ ಮಾಡಬೇಡ, ನೀನು ಶರಣಾಗತನಾಗ್ಬಿಡು, ಅನಂತರದಲ್ಲಿ ವಿದ್ಯುತ್ ಉತ್ಪಾದನೆಗೆ ನಾನು ಸಹಾಯ ಮಾಡ್ತೀನಿ, ನಿನಗೆ ಕ್ಷಿಪಣಿ ಬಳಕೆ ನಿನ್ನ ರಕ್ಷಣೆಗೆ ಸೀಮಿತವಾಗಿರಲಿ, ನೀನು ಆಕ್ರಮಣಕ್ಕೆ ಅದನ್ನು ಬಳಸಬಾರ್ದು ಅಂತೇಳಿ. ಹೂ ಈಸ್ ಈ ಟು ಗೈಡ್ ಅಂತ ಒಂದು ಕ್ವಶನ್ ಬರಲ್ವಾ ಸರ್ ಇರಾನ್ನ ಕಡೆಯಿಂದ? ಇರಾನ್ ಪರ್ಸೆಪ್ಷನ್ ನಾನು ಮಾತಾಡ್ತಾ ಇದ್ದೀನಿ ಇದೀಗ. ನೀನು ಯಾರಯ್ಯ ನನಗಿದು ಕಂಡೀಷನ್ ಹಾಕಕ್ಕೆ ಅಂತ ಬರಲ್ವಾ? ಅದು ಎಲ್ಲ ನ್ಯೂಕ್ಲಿಯರ್ ಅಸ್ತ್ರಗಳನ್ನ ಇಟ್ಕೊಂಡಿರ್ತಕ್ಕಂಥ ದೇಶಗಳಿಗೂ ಇದೇ ಸೂತ್ರವನ್ನು ಅಮೆರಿಕ ಪಾಲಿಸೋಕ್ಕಾಗತ್ತಾ? ಅಮೆರಿಕವೇ ಪರಮಾಣು ಅಸ್ತ್ರವನ್ನು ಬಳಸಿದ ರಾಷ್ಟ್ರವಾಗಿ ಅಂತ ನನ್ನ ಕ್ವಶನ್ ಸರ್. ಈಗ ನೋಡಿ, ಈ 15 ಷರತ್ತುಗಳು ಏನು ಹಾಕಿದ್ದಾರೆ ಅದರಲ್ಲಿ ಮೊದಲನೇದೊಂದು ಓದ್ಬಿಡ್ತೀನಿ, ಅದನ್ನ ಕನ್ನಡದಲ್ಲೂ ಹೇಳ್ತೀನಿ. ಇರಾನ್ ಮಸ್ಟ್ ಡಿಕ್ಲೇರ್ ಅ ಫುಲ್ ಅಕೌಂಟ್ ಆಫ್ ಇಟ್ಸ್ ಪಾಸ್ಟ್ ನ್ಯೂಕ್ಲಿಯರ್ ಪ್ರೋಗ್ರಾಮ್ ಅಂಡ್ ಪರ್ಮನೆಂಟ್ಲಿ ಅಬೆಂಡಾನ್ ಇಟ್. ಇದು ದುರಹಂಕಾರದ ಪರಮಾವಧಿ. ಯಾವ ದೇಶ ಹಾಗೆ ಇನ್ನೊಂದು ಸಾರ್ವಭೌಮ ದೇಶದ ಮೇಲೆ ಅವರು ಆಡಳಿತ ವ್ಯವಸ್ಥೆ ಏನಾದ್ರೂ ಆಗಿರ್ಲಿ ಪರ್ಮನೆಂಟ್ಲಿ ಅಬೆಂಡಾನ್ ಇಟ್ ಅನ್ನೋಕೆ ಇವ್ರು ಯಾರು? ಓಕೆ. ಸೊ ಈ ಒಂದು ಈ ಸೆಟ್ಟಿಂಗ್ ಏನಿದೆ, ಈ ಮೊದಲನೇ ನಿರ್ಬಂಧವೇ ಈ ತರ ಇರ್ಬೇಕಾದ್ರೆ ಇನ್ನ ಇದು ಇರಾನ್ ಅನ್ನ ಕೆಣಕದಾಗ ಇಟ್ ವಿಲ್ ನಾಟ್ ಸರ್ವ್ ದ ಪರ್ಪಸ್ ಆಫ್ ಸೀಸ್ ಫೈರ್ ಅಥವಾ ಟ್ಯಾಕ್ಟಿಕಲ್ ಪಾಸ್ ಅಂತ ಏನ್ ಹೇಳ್ತೀವಿ. ಈಗ ಏನು 5 ದಿವಸ ಅಂತ ಬಡ್ಕೊಂತಿದ್ನಲ್ಲ ಟ್ರಂಪ್, ಯಾಕೆ ಅಂದ್ರೆ ಅದನ್ನ ಹೇಳ್ತೀನಿ ನೋಡಿ. ಈಗ ಒಂದು ವಿಮಾನ ವಾಹಕ ನೌಕೆ ಬಂತು, ಅದ್ರ ಮೇಲೆ ಕ್ಷಿಪಣಿ ದಾಳಿ ಆಯ್ತು, ಅದು ಹಿಂದೆ ಸರಿತು. ಲಿಂಕನ್. ಇನ್ನೊಂದು ಪ್ರಪಂಚದ ಅತಿ ದೊಡ್ಡ ಜೆರಾಲ್ಡ್ ಫೋರ್ಡ್ ಬಂತು, ಅದಕ್ಕೂ ಕ್ಷಿಪಣಿ ದಾಳಿ ಆಯ್ತು. ಇವ್ರು ಏನ್ ಹೇಳಿದ್ರು, ಲಾಂಡ್ರಿ ರೂಮ್ ಅಲ್ಲಿ ಬೆಂಕಿ ಎತ್ಕೊಂಡಿತ್ತು. ಲಾಂಡ್ರಿ ರೂಮ್ ಅಲ್ಲಿ ಬೆಂಕಿ ಎತ್ಕೊಂಡಿದ್ರೆ ಎಲ್ಲಾ ನಾವಿಕರ ಬೆಡ್ಗಳು ಸುಟ್ಟೋಗ್ತಾವ, ಸುಟ್ಟೋಗಿದ್ದು. ಅವರೇ ಹೇಳಿದ್ರು ಒಂದು ಟ್ವೀಟ್ ಅಲ್ಲಿ, ದ ಸೇಲರ್ಸ್ ಆರ್ ಸ್ಲೀಪಿಂಗ್ ಆನ್ ಕೋಲ್ಡ್ ಫ್ಲೋರ್ ಅಂತೇಳಿ. ಸೊ ಅದನ್ನ ಸೀದಾ ಗ್ರೀಸ್ಗೆ, ಕ್ರೀಟ್ ಅನ್ನೋ ಬಂದರಿಗೆ ಕಳಿಸಿದ್ರು. ಈಗ ಅಮೆರಿಕದಿಂದ ಒಂದು ನೌಕಾ ವಿಮಾನ ವಾಹಕ ನೌಕೆ ಹೊರಟಿದೆ, ನಾಳೆ ಬರುತ್ತೆ. ಇನ್ನೊಂದು ಜಪಾನ್ ಕಡೆಯಿಂದ ಬರುತ್ತೆ, ಸೌತ್ ಚೈನಾ ಸೀ ಕಡೆಯಿಂದ ಬರುತ್ತೆ, ಅದು ಶುಕ್ರವಾರ ಬರುತ್ತೆ. ಈ ಒಂದು ನಿರ್ಧಾರ ತಗೊಂಡಿದ್ದು ಭಾನುವಾರ ರಾತ್ರಿ. ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ 5 ದಿವಸ ಅಂತ ಕ್ಯಾಲ್ಕುಲೇಟ್ ಮಾಡಿ. ಇದು ಒಂದು ಆರ್ಡಿನರಿ ಸಿಟಿಸನ್ ನಾಟ್ ಕನೆಕ್ಟೆಡ್ ವಿತ್ ವಾರ್ ವಿಲ್ ನೋ ಇದು ಇವನ್ದೇನ್ ಕ್ಯಾಲ್ಕುಲೇಷನ್ ಅಂತ ಹೇಳಿ. ಸೊ 5 ದಿವಸ ಆದ ಕೂಡಲೇ ಅವರು ಸೈನಿಕರು ಬಂದು, ಪ್ಯಾರಾ ಕಮಾಂಡೋಗಳು, ಸ್ಪೆಷಲ್ ಫೋರ್ಸಸ್ ಬಂತು, ಸೀದಾ ಇಳಿಸ್ಬಿಡ್ತಾರ ಅವ್ರನ್ನ ಕಾರ್ಗ್ ಐಲ್ಯಾಂಡ್ ಮೇಲೆ. ಏರ್ಬೋನ್ ಸರ್ ಅವರು. 82 ಏರ್ಬೋನ್ ಡಿವಿಷನ್. ಅವ್ರೆಷ್ಟೇ ಪರಿಣಿತರಾಗಿರ್ಲಿ, ಎಷ್ಟೇ ಒಂದು ಕಾರ್ಗ್ ದ್ವೀಪ ಒಂದು ಐಸೋಲೇಟೆಡ್ ದ್ವೀಪ. ನಾನು ಮೊದಲನೇ ದಿವಸನೇ ನಿಮ್ ಚಾನೆಲ್ ಹೇಳಿದ್ದೆ, ಇಟ್ ಈಸ್ ಅ ಟ್ರ್ಯಾಪ್. ಇಟ್ ಈಸ್ ಎ ಟ್ರ್ಯಾಪ್. ನೋಡಿ, ಕಾರ್ಗ್ ದ್ವೀಪದಲ್ಲಿ ಬಹಳ ವೇಗವಾಗಿ ರೀಫಿಲಿಂಗ್ ಮಾಡುವ ಹಡಗುಗಳಿಗೆ ರೀಫಿಲ್ ಮಾಡಕ್ಕೆ ಬಂದರ್ ಅಬ್ಬಾಸ್ ಇಂದ ಮತ್ತು ಜಸ್ಕ್ ಬಂದರಿಂದ ಫ್ಯೂಲ್ ಬರ್ತಾ ಇತ್ತು ಪೈಪ್ಗಳ ಮುಖಾಂತರ. ಸೊ ಅದೇ ತರ ವಾಪಸ್ಸು ತಗೊಂಡು ಹೋಗಿರ್ಬೋದು ಬಂದರ್ ಅಬ್ಬಾಸ್ ಮತ್ತು ಜಸ್ಕ್ಗೆ. ಅಲ್ಲಿ ಬರೀ ಕಾಣ್ತವೆ ರೌಂಡ್ ಆಗಿ. ಅಲ್ಲಿ ಅವ್ರು ಒಂದ್ಸರಿ ಬಂದ ಕೂಡಲೇ ಅಥವಾ ಬರೋಕ್ಕಿಂತ ಮುಂಚೆನೆ ಕ್ಷಿಪಣಿ ಮತ್ತು ಡ್ರೋನ್ಗಳ ದಾಳಿ ಖಂಡಿತ ನಡೀತು.
ಇಟ್ ವಿಲ್ ಬಿ ದ ಬಿಗ್ಗೆಸ್ಟ್ ಡಿಸಾಸ್ಟರ್. ಹ್ಮ್ ಬಾಡಿ ಬ್ಯಾಗ್ಸ್ ಟ್ರಂಪ್ ಕೆನಾಟ್ ಕೌಂಟ್, ಅಷ್ಟೊಂದು ಹೋಗಿರ್ತವೆ. ಓಕೆ. ಇನ್ನೊಂದು ಏನಾಯ್ತು ನೋಡಿ, ನಮಗೆ ಆಶ್ಚರ್ಯ ಆಗಿದೆ. ನಾವು ಸೈನ್ಯದ ಹಿನ್ನೆಲೆ ಇದ್ದವರಿಗೆ ಈ ಡಿಗೋ ಗಾರ್ಸಿಯಾ ಅನ್ನೋ ಹೆಸರು ಕೇಳಿದ್ದು ಇದರಲ್ಲಿ ಯುದ್ಧ ನಡೀತಲ್ಲ, ಗಲ್ಫ್ ಯುದ್ಧ ಹ್ಮ್ ಹ್ಮ್ 89, 90 ಅಪ್ ಟು 92 ಆ ತರ ನಡೀತಲ್ಲ. ಓಕೆ. ಆವಾಗ ಡಿಗೋ ಹ್ಮ್ ಗಾರ್ಸಿಯಾದಿಂದ ಲಾಂಗ್ ರೇಂಜ್ ಸ್ಟ್ರಾಟಜಿಕ್ ಬಾಂಬರ್ಸ್ ಅಂತ ಹೇಳಿದ್ರು. B1, B2, B52 ಅಂಡ್ ದ ರಿಫ್ಯೂಲರ್ AC-135, ಆಮೇಲೆ ನೇವಲ್ ಕಮಾಂಡೋಸ್, ನೇವಲ್ ಶಿಪ್ಸ್ ಎಲ್ಲ ಇರೋದೇ ಅಲ್ಲೇ. ಓಕೆ. ಅಲ್ಲಿ ಯಾಕೆ ಅಂದ್ರೆ ನೋಡಿ, ಇದು ಬೇಸಿಕಲಿ ಈ ಡಿಗೋ ಗಾರ್ಸಿಯಾ ಬಿಲಾಂಗ್ಸ್ ಟು ಮೊರಿಷಿಯಸ್. ಫ್ರೆಂಚ್ ಆಡಳಿತದಲ್ಲಿ ಮೊರಿಷಿಯಸ್ ಇದ್ದಾಗ ಇದನ್ನ ಅವರು ಪಡ್ಕೊಂಡಿದ್ರು. ನಾವು ಒಂದು ದ್ವೀಪನ ಮೊರಿಷಿಯಸ್ ಇಂದ ಪಡ್ಕೊಂಡಿದ್ವಿ. ಓಕೆ. ಅದು ಅಗಲೇಗ ಅಂತೇಳಿ ಆಫ್ರಿಕಾದ ಕಡೆ ಇದೆ. ಹ್ಮ್ ಅಲ್ಲಿ ನಮ್ಮ ನೌಕಾನೆಲೆ ಇದೆ, ನಮ್ಮ ವಿಮಾನಗಳಿದಾವೆ. ನಮ್ಮ ಇದೇ ತರ ಇದೇ ಫ್ರೆಂಚ್ನವರು ಯಾವಾಗ ಇದನ್ನ ಬ್ರಿಟಿಷ್ನವ್ರಿಗೆ ಹ್ಯಾಂಡ್ ಓವರ್ ಮಾಡಿದ್ರು, Okay, sir. ಬ್ರಿಟಿಷ್ನವರು ಇಂಟರ್ನ್ ಅಮೆರಿಕಕ್ಕೆ ಲೀಸ್ ಕೊಟ್ಟರು. ಓಕೆ. ಸೊ ಈಗ ಅಮೆರಿಕದ ಅಸೆಟ್ಗಳೆಲ್ಲ ಎಷ್ಟು ಸುರಕ್ಷಿತವಾಗಿದ್ವು ಹ್ಮ್ 2 ದಿವಸದವರೆಗೂ. ಓಕೆ. ಯಾವಾಗ 400 ಕಿಲೋಮೀಟರ್ ದೂರ 4,000 ಸರ್. 2 ಕ್ಷಿಪಣಿಗಳನ್ನು 4,000 ಕಿಲೋಮೀಟರ್ ದೂರ ಭಾರತದಿಂದ ನೋಡಿ 1,700 ಕಿಲೋಮೀಟರ್ ದಕ್ಷಿಣಕ್ಕಿರೋದು ಅದು ಓಕೆ. ಡಿಗೋ ಗಾರ್ಸಿಯಾ. ಹ್ಮ್ ಸೊ ಯಾವಾಗ ಅಲ್ಲಿ ಬಿತ್ತು ಓಕೆ. ಹೊಡಿಲಿಲ್ಲ, ಒಂದು ಮಧ್ಯದಲ್ಲೇ ಹೋಯ್ತು, ಇನ್ನೊಂದು